ಎಲ್ಲರ ಕಂಟ್ರೋಲ್ಗೆ ಈಗ ಏನೋ ಹೊಸ ಸೂತ್ರವನ್ನು ಸಿದ್ಧಪಡಿಸಿದಾರಂತೆ ಹೈಕಮಾಂಡ್. ರೆಬಲ್ಸ್ ಕಂಟ್ರೋಲ್ಗೆ ಫಾರ್ಮುಲಾ ಅಧಿಕೃತ ಘೋಷಣೆ. ಸುರ್ಜೇವಾಲಾ ರಾಜ್ಯಕ್ಕೆ 1ನೇ ತಾರೀಕೇನೋ ಬರ್ತಾ ಇದ್ದಾರೆ. ಬಂದಾಗ ಅದನ್ನು ರಿಪೇರಿ ಮಾಡ್ತಾರಂತೆ. ಪಕ್ಷದ ಶಿಸ್ತು ಕ್ರಮದ ಮೂಲಕವೇ ಬಿಸಿ ಮುಟ್ಟಿಸೋದಕ್ಕೆ ನಿರ್ಧಾರ. ಯಾರ ವಿರುದ್ಧ ಕ್ರಮ ತಗೋತೀರಾ? ರಾಜಣ್ಣ ಅವ್ರ ವಿರುದ್ಧ ಕ್ರಮ ತಗೋತೀರಾ, ಅಥವಾ BR ಪಾಟೀಲ್ ವಿರುದ್ಧ ಕ್ರಮ ತಗೋತೀರಾ, ರಾಜು ಕಾಗೆ ವಿರುದ್ಧ ಕ್ರಮ ತಗೋತೀರಾ? ಏನು ಕ್ರಮ ತಗೋತೀರಾ? ಈಗ BJPನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ 3 ಜನರನ್ನ ಅತ್ಲಾಗೆ ಕಳಿಸ್ಬಿಟ್ರಪ್ಪ, ಸಸ್ಪೆಂಡ್ ಮಾಡಿ. ಕಾಂಗ್ರೆಸ್ನಲ್ಲಿ ತಗೊಳಕ್ಕಾಗತ್ತಾ ಆ ರೀತಿ? ಶಾಸಕಸ್ಥ ಅಂದರೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡೋದಕ್ಕಾಗತ್ತಾ? ಇಲ್ಲ. ಅಬ್ಬಬ್ಬ ಅಂದರೆ ಒಂದು ವಾರ್ನಿಂಗ್ ಕೊಡ್ಬೋದು. ಆ ಕೆಲಸನ ಸಿದ್ದರಾಮಯ್ಯನವರೇ ಮಾಡ್ಬೋದು. ಸುರ್ಜೇವಾಲಾ ಬೇಕು ಅಂತ ಏನು ಇಲ್ಲವೇ ಇಲ್ಲಪ್ಪ. ಎಲ್ಲರ ಕಂಟ್ರೋಲ್ಗೆ ಹೊಸ ಸೂತ್ರ ಜಾರಿಗೆ AICC ನಿರ್ಧಾರವನ್ನು ಮಾಡಿಕೊಳ್ತಾ ಇದೆ. ಯಾರೇ ಮಾತಾಡಿದ್ರು ಮುಲಾಜಿಲ್ಲದೆ ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅಂತ ಒಂದು ಸೂಚನೆ. ಸುರ್ಜೇವಾಲಾ ರಾಜ್ಯ ಭೇಟಿ ವೇಳೆ ಈ ಸಂದೇಶ ರವಾನೆ ಆಗೋ ಸಾಧ್ಯತೆ ಇದೆ. ಜುಲೈ 1ನೇ ತಾರೀಕು ಶಾಸಕರು ಸಚಿವರಿಗೆ ಫೈನಲ್ ವಾರ್ನಿಂಗ್ ಅಂತೆ. ಇಷ್ಟು ದಿವಸ ವಾರ್ನಿಂಗ್ 1 ವಾರ್ನಿಂಗ್ 2 ಅಂತೆಲ್ಲ ಕೊಟ್ರಲ್ಲ, ಈಗ ಇದೇ ಲಾಸ್ಟು. ಇನ್ನೇನಿದ್ರು ಕೂಡ ವಾರ್ನಿಂಗ್ ಮಾತುಕತೆಗಳಿಲ್ಲ, ಡೈರೆಕ್ಟ್ ನಿಮಗೆ ಪತ್ರ ಬಂದು ತಲುಪುತ್ತೆ. ಅಂದರೆ ಒಂದು ನೋಟಿಸ್ ಪತ್ರ, ಶಿಸ್ತು ಕ್ರಮದ ಪತ್ರ ತಲುಪುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳ್ದಂಗೆ ಹೊರಟಿದ್ದಾರೆ. ಈ ಹಿಂದೆ ಒಂದು ಸರ್ತಿ ಇದೇ ಥರ ವಾರ್ನಿಂಗ್ ಕೊಟ್ಟಿದ್ದಕ್ಕೆ ಡೈರೆಕ್ಟಾಗಿ KN ರಾಜಣ್ಣ ಹೇಳಿದ್ರು, ಈ ವಾರ್ನಿಂಗ್ ಎಲ್ಲ ನಾವು ಬಗ್ಗಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿನ ಶಿಸ್ತು ಸಮಿತಿ ಇದೆಯಲ್ಲ, ಅದು ಹಲ್ಲು ಕಿತ್ತಂತಹ ಹಾವಿನ ರೀತಿ ಆಗಿದೆ. ಅದಕ್ಕೆ ಯಾವುದು ಕಿಮ್ಮತ್ತನ್ನು ಶಾಸಕರಿಗೆ ಕೊಡಲ್ಲ. ಶಾಸಕರೇ ಕೊಡಲ್ಲ ಅಂದಮೇಲೆ ಇನ್ನು ಸಚಿವರು ಕೊಡ್ತಾರೆ ಅನ್ನೋದು ಪ್ರಶ್ನೆ. ಮತ್ತು ಈ ಕಾಂಗ್ರೆಸ್ನ ಸಮಸ್ಯೆನ ಸರಿಪಡಿಸೋ ಹಂತದಲ್ಲಿ ಸುರ್ಜೇವಾಲಾ ಇದ್ದಾರಾ? ಪ್ರಶ್ನೆ ಉಳಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸುರ್ಜೇವಾಲಾ ಅವರ ಮಾತಿಗೆ ಶಾಸಕರುಗಳೇ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಆ ಹಂತದಲ್ಲಿ ರಾಜ್ಯ ಕಾಂಗ್ರೆಸ್ ಇದೆ, ಇದು ಓಪನ್ ಸೀಕ್ರೆಟ್. ಸಚಿವರಂತೂ ಅವ್ರಿಗೆ ಅಸಮಾಧಾನ ಇದೆ, ಇವರು ಅಪರೂಪದ ವ್ಯಕ್ತಿ ಆಗ್ಬಿಟ್ಟಿದ್ದಾರೆ ಅಧಿಕಾರಕ್ಕೆ ಬಂದ ಮೇಲೆ ಅಂತ. ಸೊ ಈ ಟೈಮ್ನಲ್ಲಿ ಈ ಸೂತ್ರ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಕಟ್ ಹಾಕಬಹುದು ಅಂತ. ಮಮತಾ, ಹಾಗೆ ನೋಡೋಕೆ ಹೋದರೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬಳಿ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಅನ್ನುವಂಥದ್ದು AICC ನಾಯಕರುಗಳು. ಈ ರೀತಿಯ ಬೆಳವಣಿಗೆಗಳು ಸರಿಯಲ್ಲ. ಅದು ಸಚಿವರೇ ಇರ್ಬೋದು, ಶಾಸಕರೇ ಇರ್ಬೋದು, ಪದೇ ಪದೇ ಮಾತನಾಡುವಂಥದ್ದು ಸರಿಯಲ್ಲ. ಅವ್ರನ್ನೆಲ್ಲರೂ ಒಂದು ಹದ್ದುಬಸ್ತಿಗೆ ತನ್ನಿ, ಕೈಕಟ್ಟು ಬಾಯಿ ಮುಚ್ಚು ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ನಿಯಂತ್ರಣದಲ್ಲಿ ಇಡಬೇಕು. ಅದಕ್ಕೆ ಏನು ಬೇಕೋ ಕ್ರಮವನ್ನು ನೀವು ಕೈಗೊಳ್ಳಿ, ಇಲ್ಲಾಂದರೆ AICCಂದರೂ ಕೂಡ ಏನು ಬೇಕೋ ಕ್ರಮವನ್ನು ಮಾಡ್ತೀವಿ. ಹಾಗಾಗಿ ಶಾಸಕರುಗಳು ಭಿನ್ನ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ, ಭಿನ್ನ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಇದೇ ಜೂನ್ 30ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸುರ್ಜೇವಾಲಾ. ಹಾಗೆ 1ನೇ ತಾರೀಕು ಶಾಸಕರಿಗೆ ಸಮಯಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಒಂದು ಅಧಿಕೃತವಾದ ಘೋಷಣೆಯನ್ನು ಮಾಡ್ತಾರೆ. ಇದುವರೆಗೂ ಆಗಿರುವಂಥದ್ದು ಒಂದು, ಇನ್ಮೇಲೆ ಯಾರೇ ಆಗಲಿ, ಅದು ಸಚಿವರೋ ಶಾಸಕರು, ಮುಲಾಜಿಲ್ಲದೆ ಒಂದು ಶಿಸ್ತು ಕ್ರಮವನ್ನು ಪಕ್ಷದ ದೃಷ್ಟಿ ಇರೋದು AICCನೋ KPCCನೋ ನಿರ್ಧಾರ ನಾವು ಮಾಡ್ತೀವಿ, ಆದರೆ ಕ್ರಮ ಅಂತೂ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ಮಾತನಾಡೋದು ಸರಿಯಲ್ಲ ಅನ್ನುವಂಥ ಫೈನಲ್ ವಾರ್ನಿಂಗ್ ಜೊತೆಗೆ ನಾವು ಮುಲಾಜಿಲ್ಲದೆ ಕ್ರಮಕ್ಕೆ ಮುಂದೆ ಆಗಲೇಬೇಕಾಗುತ್ತೆ ಅನ್ನುವಂಥ ವಾರ್ನಿಂಗನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಅದಕ್ಕೆ 1ನೇ ತಾರೀಕು ಅವರು ವೇದಿಕೆಯನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಶಾಸಕರೆಲ್ಲರ ಜೊತೆ ಮಾತುಕತೆ ಮುಗಿದ ನಂತರದಲ್ಲಿ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಮೊದಲು ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡಿ, ಎಲ್ಲ ಸೈಲೆಂಟ್ ಆಗ್ತಾರೆ. ಅದು ನಿಜವಾದ ಟಾನಿಕ್. ಆ ಟಾನಿಕ್ ಸಿಗ್ತಿಲ್ಲ ಅಂತಲೇ ಇಷ್ಟೆಲ್ಲ ಮಾತಾಡ್ತಿರೋದು. ಮುಖ ತೋರ್ಸಕ್ಕಾಗ್ತಿಲ್ಲ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ ಪಾಪ. ಬಜೆಟ್ನಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು 1.60 ಲಕ್ಷ ಕೋಟಿ ಎತ್ತಿಟ್ಟಿದ್ದೀವಿ ಈ ಸಲ ನಾವು ಮೂಲಭೂತ ಸೌಕರ್ಯ. ಎಲ್ಲ ಪೇಪರ್ನಲ್ಲಿ ಎತ್ತಿಟ್ಟಿದ್ದಾರೆ ಅಷ್ಟೇ, ಎಲ್ಲ ಪೇಪರ್ನಲ್ಲಿ, ಯಾವುದೂ ಇಲ್ಲ. ಇದ್ದಿದ್ರೆ ಯಾಕೆ ಪಾಪ ಶಾಸಕರು ಈ ಥರ ಒದ್ದಾಡಬೇಕಾಗಿತ್ತು?